The diameter of a roller is 84 centimeter and the length is 120 centimeter. It takes 500 complete revolution to move once over to level a playground. Find the area of the playground in meter square. ಇಲ್ಲಿ ಇವೆಲ್ಲ ಸೆಂಟಿಮೀಟ್ರಲ್ಲಿ ಇದೆ. 500 ರೊಟೇಷನ್ನು, ಕಂಪ್ಲೀಟ್ ರೊಟೇಷನ್ನು, ಮತ್ತು ನಾವು ಕೊನೆ ಉತ್ತರ ಮೀಟರ್ ಸ್ಕ್ವೇರಲ್ಲಿ ಇರಬೇಕು. ಎಂಥ ಚಿತ್ರ, ಏನು ಚಿತ್ರ ಇದಕ್ಕೆ ಬರೀಬೇಕಾಗಿರೋದು ನಾವು? ರೋಲರ್ ಅಲ್ವಾ? ರೋಲರ್ ಅಂತ ಹೇಳಿದ್ರೆ ಈ ರೀತಿಯಲ್ಲಿ ಕಾಣುತ್ತೆ. ರೋಲರ್ ಈ ಥರ ನಿಮಗೆ ಗೊತ್ತಾಗಲಿಲ್ಲ ಅಂತ ಹೇಳಿದ್ರೆ ಈ ಥರ ಬರುತ್ತೆ ನೋಡಿ. ಈ ಥರ ಎಳೆದು ತಳ್ತಾರಲ್ಲ, ಗೊತ್ತಾಯ್ತಾ? ಸೊ ಈ ಥರ ಒಂದು ರೋಲರ್ ಇದೆಯಂತೆ, ಅದನ್ನು ಹಿಂದೆ ಮುಂದೆ ಮಾಡ್ತಾಯಿದ್ದಾರೆ. ಸೊ ಇದರದ್ದು ಡಯಾಮೀಟರ್ ಬಂದು 84 ಅಂತ ಹೇಳಿದ್ರೆ 42 ಸೆಂಟಿಮೀಟರ್ ರೇಡಿಯಸ್. ಇದ್ರ ಉದ್ದ ಬಂದು 120 ಸೆಂಟಿಮೀಟರ್ ಇದೆ. ಮತ್ತು ಇದನ್ನು 500 ಸತಿ ಪೂರ ತಿರುಗಿಸಿದ್ದಾರೆ. ಸೊ ಎಷ್ಟು ಜಾಗ ಇದೆ ಗ್ರೌಂಡ್ದು ಅಂತ ಹೇಳಿ ಅವ್ರ ಪ್ರಶ್ನೆ. ಹೇಗೆ ಮಾಡೋದು ಇದನ್ನ? ಏನು ಕಂಡುಹಿಡಿಬೇಕು ಯೋಚನೆ ಮಾಡಿ. ಕ್ಲೂ ಕೊಡ್ತೀನಿ ರೀ, ಒಂದೇನು ಸೆಕೆಂಡು, ಗೊತ್ತಾಗಲಿಲ್ಲ ಅಂದರೆ. ಮೊದಲೇದಾಗಿ ಏನು ಗಿವನ್ನು ರೇಡಿಯಸ್ ವಿಚ್ ಇಸ್ ಈಕ್ವಲ್ ಟು ಡಯಾಮೀಟರ್ by 2 which is 84 by 2 which is 42 ಸೆಂಟಿಮೀಟರ್. ಈ ಥರ ಹುಡುಗರ ಕ್ಯಾಲ್ಕುಲೇಷನ್ ನೋಡಿಸ್ಬೇಕು. ಒಬ್ಬೊಬ್ಬರು ಕೇಳ್ತಾರೆ, ಒಬ್ಬೊಬ್ಬರು ಕೇಳಲ್ಲ, ಬಟ್ ನೋಡ್ಸೋದು ಒಳ್ಳೆಯದು. ಹೈಟು ಇಲ್ಲ ಲೆಂತು 120 ಸೆಂಟಿಮೀಟ್ರು. ನಂಬರ್ ಆಫ್ ರೆವಲ್ಯೂಷನ್, ನಂಬರ್ ಆಫ್ ಕಂಪ್ಲೀಟ್ ರೆವಲ್ಯೂಷನ್, ಪೂರ ಒಂದು ಸತಿ ತಿರುಗಿಸೋದು, ಎಷ್ಟು ಸತಿ ತಿರುಗಿಸ್ತಾರೆ ಆ ಥರ 500 ಸತಿ. ಮತ್ತು ಇಂಪಾರ್ಟೆಂಟ್ ನೋಟು, ಆನ್ಸರ್ ಇನ್ ಮೀಟರ್ ಸ್ಕ್ವೇರ್ ನಾಟ್ ಸೆಂಟಿಮೀಟರ್ ಸ್ಕ್ವೇರ್. ಮರಿ ಕೊಡೋದು ಅಂತ ಹೇಳಿ ಈ ಥರ ಬರ್ಕೊಂತು ಅಂದರೆ ಒಳ್ಳೆಯದು. ಮತ್ತು ವರ್ಕಿಂಗ್, ನಿಮ್ಮ ಆಪ್ಷನ್ನು ಟೋಟಲ್ ಸರ್ಫೇಸ್ ಏರಿಯಾ ಕಂಡುಹಿಡಿಬೇಕಾ, ಕರ್ವ್ಡ್ ಸರ್ಫೇಸ್ ಏರಿಯಾ ಕಂಡುಹಿಡಿಬೇಕಾ, ವಾಲ್ಯೂಮ್ ಕಂಡುಹಿಡಿಬೇಕಾ? ವಾಲ್ಯೂಮ್ ಆಫ್ ದ ಸಿಲಿಂಡರ್. ಇವೆಲ್ಲ ಸಿಲಿಂಡರ್ ಬಗ್ಗೆ ಮಾತಾಡ್ತಾರೆ ನಾನು. ಏನೋ ಹೌದು, ಕರ್ವ್ಡ್ ಸರ್ಫೇಸ್ ಏರಿಯಾ ಕಂಡುಹಿಡಿಬೇಕು. ಏನಕ್ಕೆ ಅಂತ ಹೇಳಿದ್ರೆ ಇದು ಈ ಭಾಗ, ಕರ್ವ್ಡ್ ಸರ್ಫೇಸ್ ಏರಿಯಾ ಭಾಗ ಇದು. ಈ ಭಾಗ ನೆಲದ ಮೇಲೆ ಓಡಾಡೋದು ಅಲ್ವಾ? ಇದನ್ನು ತಿರುಗಿಸ್ಬೇಕು. ಅಷ್ಟು ಹಂಗಲ್ಲ, ಇನ್ನು ಸ್ವಲ್ಪ ತಿರುಗಿಸ್ಬೇಕು ನಾನು. ಅಯ್ಯ, ಸರಿ ಹೋಯ್ತಾ? ಸೊ ಈ ಥರ ಇದು ತಿರುಗೋದು. ಅರೆ ನೋಡಿಲಿ, ಇದು ಹಿಂದೆ ಮುಂದೆ ಹೋಗೋದು ಅಲ್ವಾ? ಇದು ಹಿಂದೆ ಮುಂದೆ ಹೋಗುತ್ತೆ. ಇದು ಕರ್ವ್ಡ್ ಭಾಗ. ಈ ಸೈಡಲ್ಲಿ ಇರೋವಂಥದ್ದು ಅದು ಆಟಕ್ಕುಂಟು ಲೆಕ್ಕಕ್ಕಿಲ್ಲ, ಅದು ನೆಲ ಮುಟ್ಟಲ್ಲ ಅದು. ಹಾಗಾಗಿ ಅದು ಕಾಂಟ್ರಿಬ್ಯೂಟ್ ಮಾಡಲ್ಲ ನೆಲ ಫ್ಲ್ಯಾಟ್ ಮಾಡೋದಕ್ಕೆ, ಸಮ ಮಾಡೋದಕ್ಕೆ. ಅದರಿಂದ ಏನೂ ಆಗಲ್ಲ. ಏನಂತ ಹೇಳಿದ್ರೆ ಮುಖ್ಯ ಅಂತ ಹೇಳಿದ್ರೆ ಈ ಕರ್ವ್ಡ್ ಸರ್ಫೇಸ್ ಏರಿಯಾ ಭಾಗ ಅಲ್ವಾ? ಸೊ ನಾವು ಕರ್ವ್ಡ್ ಸರ್ಫೇಸ್ ಏರಿಯಾ ಕಂಡುಹಿಡಿಬೇಕು. ಸೊ ಕರ್ವ್ಡ್ ಸರ್ಫೇಸ್ ಏರಿಯಾ, ಮೊದಲನೇದಾಗಿ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ದ ಸಿಲಿಂಡರ್ is given by circumference of the circle into the height. So this is 2 into 22 by 7 into radius, that is 42, into height, that is 120.
7 6 ಮತ್ತಿದು ಪ್ಯೂರ್ ಕ್ಯಾಲ್ಕುಲೇಷನ್ 44 ಮತ್ತು ಅಲ್ವಾ 12 6 72 44 ಇಂಟು 720 31680 31680 ಮತ್ತು ಕೊನೆಯದಾಗಿ ಟೋಟಲ್ ಏರಿಯಾ is equal to curved surface area into number of revolution. So this is 31680 into number of revolution is 500, which can be written as 1000 by 2. So 2 1s are 2 2s are 5s are 8s are 4s are 0s are. So 25840 into 1000 centimeter square. ಆದರೆ ನಾವು ಮೀಟರ್ ಸ್ಕ್ವೇರ್ ಕನ್ವರ್ಟ್ ಮಾಡಬೇಕು. ಸೊ ಜ್ಞಾಪಕ ಮಾಡ್ಕೊಳ್ಳಿ, ಹೌ ಮಚ್ ಇಸ್ ಅ ಮೀಟರ್ ಇಂಟು ಸೆಂಟಿಮೀಟರ್. 1 centimeter is 1/1000 meters. ಹಾಗಾಗಿ ಸೆಂಟಿಮೀಟರ್ ಸ್ಕ್ವೇರ್ ಇದೆ ಜ್ಞಾಪಕ ಇಲ್ಲಿ. ಹಾಗಾಗಿ 25840 into 1000 into 1/1000 into 1/1000. ಇದು ಗೊತ್ತೈತಲ್ಲ ಏನಕ್ಕೆ 1000/2 ಅಂತ ಹೇಳಿ, ಅದನ್ನು ಹೇಳಲಿಲ್ಲ ನಾನು ಅಲ್ವಾ ಸರಿಗೆ. ನಂಬರ್ ಆಫ್ ರೆವಲ್ಯೂಷನ್ನು 500, ಅದನ್ನು ನಾವು 1000/2 ಅಂತ ಹೇಳಿ ಮಾಡ್ಕೊಬೋದು. ಈ ಕೆಲಸ ಸುಲಭ ಆಗುತ್ತೆ. ಡಿವೈಡಿಂಗ್ ಬೈ 2 ಸುಲಭ ಅಲ್ವಾ. ಇದು 1 ಇದು 2 ಅಲ್ಲ. ಇವಾಗ ಸರಿ ಹೋಯ್ತು. ಸಾವಿರ ಕಟ್ಟಾಗುತ್ತೆ. 1 1 ಮತ್ತು 1000 ಅಲ್ಲ 100, ನನ್ನ ತಪ್ಪಾಯಿತು. 100 ಹಾಂ, 2 ಇಲ್ಲಿ 2 0, 3ನೇ 0, ಇಲ್ಲಿ 3 0, ಇಲ್ಲಿ 1 0, ಇಲ್ಲಿ 1 0. ಸೊ 1584 ಮೀಟರ್ ಸ್ಕ್ವೇರ್. ಇದು ನಿಮ್ಮ ಉತ್ತರ.